ನಾಳೆ ದೆಹಲಿಗೆ ಹಿರಿಯ ಶಾಸಕರ ದಂಡಯಾತ್ರೆ. ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ದೆಹಲಿಗೆ ಹಿರಿಯ ಶಾಸಕರ ದಂಡಯಾತ್ರೆ. ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್. ಹೈ ನಾಯಕರನ್ನ ಭೇಟಿಯಾಗುವುದು ಶಾಸಕರ ಸ್ವಾತಂತ್ರ್ಯ. ಹೋಗಿ ಬರಲಿ, ಚರ್ಚೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಹೊಸಬ್ರು ಸಚಿವ ಸ್ಥಾನಕ್ಕಾಗಿ ಕಾಯುತ್ತಿದ್ದಾರೆ. ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಎಂದ ಸಾಹುಕಾರ್. ನಾಳೆ ದೆಹಲಿಗೆ ಹಿರಿಯ ಶಾಸಕರ ದಂಡಯಾತ್ರೆ. ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ರನ್ನ ಭೇಟಿ ಮಾಡೋದು ಅವರ ಸ್ವಾತಂತ್ರ್ಯ. ಹೋಗಿ ಭೇಟಿ ಮಾಡಲಿ. ಯಾರು ಹಳಬರಿದ್ದಾರೋ, ಹಿರಿಯರು ಯಾರಿದ್ದಾರೋ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಿ ಅನ್ನುವಂಥದ್ದು. ಏನು ಸಚಿವ ಸಂಪುಟ ಪುನರ್ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನಮಗೆ ಅವಕಾಶ ಮಾಡಿಕೊಡಿ, ಹಿರಿಯ ಶಾಸಕರು ಕೇಳ್ತಾ ಇರುವಂಥದ್ದು ಹೈಕಮಾಂಡ್ಗೆ. ಇದ್ರ ಬಗ್ಗೆ ಮಾತನಾಡುವಂಥ ಸ್ವಾತಂತ್ರ್ಯ ಅವರಿಗಿದೆ, ಮಾತನಾಡಲಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈಗ ಹೈಕಮಾಂಡ್ ಅವ್ರು ನಿರ್ಧಾರ ಮಾಡೋಕೆ ನಿನ್ನೆ ಹೇಳಿದ್ದು, ಇವತ್ತು ಕೂಡ ಅದನ್ನ ಹೇಳಿದ್ರು ಸರ್. ಇನ್ನೊಂದು ಸರ್, ಸಿಎಂ ಬದಲಾವಣೆ ವಿಚಾರ ಸರ್. ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಹೇಳಿದ್ರು ಸರ್. ತಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಚರ್ಚೆ ಇಲ್ಲವೇ ಇಲ್ಲ. ನಾವು ಇದ್ದಾರೆ ಅಂತ ನಾವು ಹೇಳಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಸರ್ 5 ವರ್ಷ. ಖಂಡಿತ ಅವರು ಮುಂದುವರಿತಾರೆ. ಅವ್ರು ಹೇಳಿದಾರೆ, ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳೋವರೆಗೆ ನಾನು ಅಷ್ಟು ಮಾತ್ರ ಸೀಮಿತ. ಬೇಗ ಆಗಬೇಕಂತ ಎಲ್ಲರದ್ದು ಆಸೆ ಇದೆ, ಆದಷ್ಟು ಬೇಗ ಆಗಬೇಕು. ಯಾಕೆ ಹೊಸವರು ಕೂಡ ಮೀಟಿಂಗ್ನಲ್ಲಿದ್ದಾರೆ. ಸೊ ಬೇಗ ಹೈಕಮಾಂಡ್ ಅವ್ರು ನಿರ್ಧಾರ ಮಾಡೋಕೆ ನಿನ್ನೆ ಹೇಳಿದ್ದು, ಇವತ್ತು ಕೂಡ ಅದನ್ನ ಹೇಳಿದ್ರು ಸರ್. ಇನ್ನೊಂದು ಸರ್, ಸಿಎಂ ಬದಲಾವಣೆ ವಿಚಾರ ಸರ್. ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಹೇಳಿದ್ರು ಸರ್. ತಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಚರ್ಚೆ ಇಲ್ಲವೇ ಇಲ್ಲ. ನಾವು ಇದ್ದಾರೆ ಅಂತ ನಾವು ಹೇಳಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಸರ್ 5 ವರ್ಷ. ಖಂಡಿತ ಅವರು ಮುಂದುವರಿತಾರೆ. ಅವ್ರು ಹೇಳಿದಾರೆ.